ನಮ್ಮೆಲ್ಲರಿಗೂ ಒಂದು ನಿರ್ದಿಷ್ಟ ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಆ ಮಹಿಮೆಯನ್ನು ನಮ್ಮದಾಗಿಸಿಕೊಳ್ಳುವುದು ಅಥವಾ ಅದನ್ನು ಕಳೆದುಕೊಳ್ಳುವುದು ನಮ್ಮ ವಿಶ್ವಾಸದ ಪಯಣ. ಅದನ್ನೇ ಸರ್ವೇಶ್ವರ ಬಹಳ ಚೆನ್ನಾಗಿ ಹೇಳುತ್ತಾರೆ, ನಾನು ನಿಮ್ಮ ಮುಂದೆ ಆಶೀರ್ವಾದವನ್ನ, ಜೀವವನ್ನ, ಸಾವನ್ನ ಇಟ್ಟಿದ್ದೇನೆ. ನಿಮ್ಮ ಮುಂದೆ ಆಶೀರ್ವಾದವನ್ನ, ಶಾಪವನ್ನ ಇಟ್ಟಿದ್ದೇನೆ. ನೀವು ಆಯ್ದುಕೊಳ್ಳಿ ಎಂದು. ನೀವು ಆಯ್ದುಕೊಳ್ಳಿ. ಈ ರೂಪಾಂತರ ನಾವು ಮಹಿಮೆಯನ್ನ ಆಯ್ದುಕೊಳ್ಳುವ ಕ್ಷಣವಾಗಿದೆ. ಅಬ್ರಹಾಮ ಆ ಮಹಿಮೆಯನ್ನ ಆಯ್ದುಕೊಂಡ, ಮೋಶೆ ಆ ಮಹಿಮೆಯನ್ನ ಆಯ್ದುಕೊಂಡ. ಎಲ್ಲರೂ ನಾವು ಯಾರೆಲ್ಲ ಹೇಳಿದ್ದೇವೆ, ಇನ್ನು ಅನೇಕರನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿರಬಹುದು, ಇಂಥ ವ್ಯಕ್ತಿಯನ್ನ ದೇವರು ಹೀಗೆ ಮಾರ್ಪಡಿಸಿದ್ದಾರಲ್ಲ ಎಂದು. ಇವರೆಲ್ಲರೂ ಆ ಮಹಿಮೆಗೆ ಹೌದೆಂದವರು, ಆ ಯೋಜನೆಗೆ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿ ಅರ್ಪಣೆಗೆ ಸ್ವಾಗತಿಸುತ್ತೇನೆ. ಇಂದು ನಾವು ತಪಸ್ಸು ಕಾಲದ 2ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಈ 2ನೆಯ ಭಾನುವಾರದಂದು ನಾವು ಪ್ರಭು ಯೇಸು ಕ್ರಿಸ್ತರ ರೂಪಾಂತರವನ್ನು ಧ್ಯಾನಿಸುತ್ತೇವೆ. ಸರ್ವೇಶ್ವರ ಸ್ವಾಮಿ ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿ ನುಡಿದರು, ಇಗೋ ಇವರೇ ನನ್ನ ಪ್ರಿಯ ಪುತ್ರ, ಇವರ ಮಾತಿಗೆ ಕಿವಿ ಕೊಡಿ ಎಂದು. ನಮ್ಮ ಈ ಕ್ರೈಸ್ತೀಯ ಜೀವನದ ರೂಪಾಂತರಕ್ಕೆ ಒಂದೇ ದಾರಿ ಪ್ರಭು ಯೇಸು ಕ್ರಿಸ್ತರ ಮಾತಿಗೆ, ಅವರ ಶುಭ ಸಂದೇಶಕ್ಕೆ ಕಿವಿ ಕೊಡುವುದು. ಅವರ ಮಾತು ನಮ್ಮ ಜೀವನವನ್ನು ರೂಪಾಂತರಗೊಳಿಸಲು ಸಾಧ್ಯ. ಆದ್ದರಿಂದ ಈ ಬಲಿಯಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ವಾಚನಗಳ ಮುಖಾಂತರ, ವಿಶೇಷವಾಗಿ ಶುಭ ಸಂದೇಶದ ಮುಖಾಂತರ
ಅವರ ಮಾತಿಗೆ ಕಿವಿ ಕೊಡೋಣ. ನಮ್ಮ ಈ ಕ್ರೈಸ್ತಿಯ ಪಯಣದಲ್ಲಿ ನಮ್ಮ ರೂಪಾಂತರಕ್ಕೆ ನಾವು ಸಿದ್ಧರಾಗೋಣ. ಈ ಬಲಿಯನ್ನು ನಾವು ಯೋಗ್ಯವಿಧದಲ್ಲಿ ಅರ್ಪಿಸಲು ತಡೆಯಾಗಣ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಈ ಕಾರಣದಿಂದ ವಾಚನ. ಸರ್ವೇಶ್ವರ ಬಳಿಕ ಅಬ್ರಾಮನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ಆ ನಕ್ಷತ್ರಗಳನ್ನು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟು ಅಸಂಖ್ಯಾತವಾಗುವುದು ಎಂದರು. ಅಬ್ರಹಾಮನು ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು. ಅವರು ಅವನ ವಿಶ್ವಾಸವೇ ಸರಿಯಾದ ಸಂಬಂಧವೆಂದು ಪರಿಗಣಿಸಿದರು. ಸರ್ವೇಶ್ವರ ಬಳಿಕ ಅಬ್ರಾಮನಿಗೆ ಇಂತೆಂದರು, ಈ ನಾಡನ್ನು ನಿನಗೆ ಸೊತ್ತಾಗಿ ಕೊಡಬೇಕೆಂದು ಬ್ಯಾಬಿಲೋನಲ್ಲಿರುವ ಊರ್ ಪಟ್ಟಣದಿಂದ ನಿನ್ನನ್ನು ಬರಮಾಡಿದ ಸರ್ವೇಶ್ವರ ನಾನೇ ಎಂದರು. ಅದಕ್ಕೆ ಅಬ್ರಹಾಮನು, ಸರ್ವೇಶ್ವರ, ಇದು ನನ್ನ ಸ್ವತ್ತು ಎಂದು ತಿಳಿದುಕೊಳ್ಳುವುದು ಹೇಗೆ ಎಂದನು. ಸರ್ವೇಶ್ವರ ಪ್ರತ್ಯುತ್ತರವಾಗಿ, ನೀನು 3 ವರ್ಷದ ಒಂದು ಕಡಸನ್ನು, ಒಂದು ಆಡನ್ನು, ಒಂದು ಟಗರನ್ನು, ಒಂದು ಬೆರಳಕ್ಕಿಯನ್ನು ಹಾಗೂ ಒಂದು ಮರಿ ಪಾರಿವಾಳವನ್ನು ತೆಗೆದುಕೊಂಡು ಬಾ ಎಂದರು. ಅಬ್ರಹಾಮನನ್ನು ಅವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಆ ಪ್ರಾಣಿಗಳನ್ನು ಕಡಿದು 2 ಹೋಳಾಗಿ ಮಾಡಿ ತುಂಡನ್ನು ಎದುರಾಗಿಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಪ್ರಾಣಿಗಳ ತುಂಡನ್ನು ಮೇಲೆ ರಣಹದ್ದುಗಳು ಎರಗಿದಾಗ ಅಬ್ರಹಾಮನು ಅವುಗಳನ್ನು ಓಡಿಸಿಬಿಟ್ಟನು. ಹೊತ್ತು ಮುಳುಗುತ್ತಿದ್ದಾಗ ಅಬ್ರಹಾಮನಿಗೆ ಗಾಢ ನಿದ್ರೆ ಹತ್ತಿತು. ಭೀಕರವಾದ ಕಾರ್ಗತ್ತಲು ಅವನನ್ನು ಕವಿಯಿತು. ಹೊತ್ತು ಮುಳುಗಿತು. ಕಾರ್ಗತ್ತಲಾಗದ ಇಗೋ, ಹೊಗೆಯಾಡುವ ಒಲೆಯೊಂದು ಹಾಗೂ ಉರಿಯುವ ದೀವಟಿಗೆಯೊಂದು ಕಾಣಿಸಿಕೊಂಡು ಆ ತುಂಡುಗಳ ನಡುವೆ ಹಾದು ಹೋದವು. ಸರ್ವೇಶ್ವರ ಅದೇ ಅಬ್ರಹಾಮನ ಸಂಗಡ ಬಂದು ಒಡಂಬಡಿಕೆಯನ್ನು ಮಾಡಿಕೊಂಡರು. ಈಜಿಪ್ಟಿನಿಂದ ನದಿಯಿಂದ ಯುಫ್ರೇಟಿಸ್ ಮಹಾನದಿಯವರೆಗೂ ಕೊಡುವನು. ಈ ನಾಡನ್ನೆಲ್ಲ ನಿನ್ನ ಸಂತತಿಗಳಿಗೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ. ನನಗೆ ಬೆಳಕು, ರಕ್ಷೆ ಪ್ರಭುವೇ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ. ನಾನಾರಿಗೂ ಅಳುಕೆನು. ನನ್ನ ಬಳಿಗದಾರ ಪ್ರಭುವೇ, ನಾನಾರಿಗೂ ಅಂಜೆನು. ನನಗೆ ಬೆಳಕು, ರಕ್ಷೆ ಪ್ರಭುವೇ. ಪ್ರಭು ನಿನಗೆ ಮೊರೆಯಿಡುವೆನು, ಕರುಣಿಸನಿಗೆ ಸದುತ್ತರವನ್ನು. ಅರಸನ ಮುಖ ದರ್ಶನವನ್ನು ಎಂದೇ ನೀನು ಅರಸುವೆನು ಅದನೇ ಎಂದು ಮರುನುಡಿದೆ ನಾನು. ನನಗೆ ಬೆಳಕು, ನನಗೆ ರಕ್ಷೆ ರಕ್ಷೆ ಪ್ರಭುವೇ. ವಿಮುಖನಾಗಬೇಡ ಪ್ರಭು, ಕೋಪದಿಂದೆನ್ನ ತಳ್ಳಬೇಡಯ್ಯ. ರಕ್ಷಕ ದೇವ ಎನಗೆ ಸಹಾಯಕ, ದಾಸನ ಕೈ ಬಿಡಬೇಡಯ್ಯ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ. ಪ್ರಭುವಿನ ನೊಳಿತನು ನಾ ಕಾಣುವೆ ಜೀವಲೋಕದಳು. ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರಳು. ಪ್ರಭುವನ್ನು ಎದುರು ನೋಡುತ್ತಿರುವ ಮನವೇ, ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ. ನನಗೆ ಬೆಳಕು, ರಕ್ಷೆ ಪ್ರಭುವೇ. ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ನನ್ನನ್ನು ಅನುಸರಿಸಿರಿ. ನಮ್ಮಂತೆ ಆದರ್ಶ ಜೀವನ ನಡೆಸುವವರನ್ನು ಅನುಸರಿಸಿರಿ, ಬಾಳಿರಿ. ಕ್ರಿಸ್ತ ಯೇಸುವಿನ ಶಿಲುಬೆಗೆ ವಿರೋಧವಾಗಿ ನಡೆಯುವವರು ಅನೇಕರಿದ್ದಾರೆ. ಇದನ್ನು ನಾನು ಹಲವಾರು ಸಾರಿ ತಿಳಿಸಿರುವಂತೆ ಈಗಲೂ ಅತೀವ ದುಃಖದಿಂದ ಹೇಳುತ್ತಿದ್ದೇನೆ. ಹೊಟ್ಟೆಯೇ ಅವರ ದೇವರು. ನಾಚಿಕೆ ಪಡುವ ಕಾರ್ಯಗಳಲ್ಲಿಯೇ ಅವರಿಗೆ ಹೆಮ್ಮೆ. ನಶ್ವರವಾದ ವಿಷಯಗಳಲ್ಲಿಯೇ ಅವರಿಗೆ ವ್ಯಾಮೋಹ. ಹೀಗಾಗಿ ವಿನಾಶವೇ ಅವರ ಅಂತ್ಯ. ನಾವಾದರೋ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು.
ಉದ್ಧಾರಕರಾದ ಯೇಸು ಕ್ರಿಸ್ತರು ಪುನರಾಗಮಿಸುವುದು ಅಲ್ಲಿಂದಲೇ ಎಂದು ಎದುರು ನೋಡುತ್ತಿದ್ದೇವೆ. ಅವರು ಸಮಸ್ತವನ್ನು ಸ್ವಾಧೀನಪಡಿಸಿಕೊಳ್ಳುವರು. ನಶ್ವರವಾದ ನಮ್ಮ ದೀನ ದೇಹಗಳನ್ನು ತಮ್ಮ ಶಕ್ತಿಯಿಂದ ರೂಪಾಂತರಗೊಳಿಸಿ ತಮ್ಮ ತೇಜೋಮಯ ಶರೀರದಂತೆ ಮಾಡುವರು. ಹೀಗಿರಲಾಗಿ ಒಲವಿನ ಸಹೋದರರೇ, ನನ್ನ ಅತೀ ಪ್ರಿಯರೇ, ಆಪ್ತರೇ, ನನ್ನ ಮುದವು ಮುಕುಟವೂ ಆದವರೇ, ಪ್ರಭುವಿನಲ್ಲಿ ದೃಢ ವಿಶ್ವಾಸಿಗಳಾಗಿ ಬಾಳಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಕಾಶಮಾನವಾದ ಮೇಘದಿಂದ ಒಂದು ವಾಣಿ ಎದ್ದಿತು. ಈತನು ನನ್ನ ಪುತ್ರ, ನನಗೆ ಪರಮಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಪೇತ್ರ, ಯೋವಾನ ಮತ್ತು ಯಾಕೋಬ ಇವರನ್ನು ತಮ್ಮೊಡನೆ ಕರೆದುಕೊಂಡು ಪ್ರಾರ್ಥನೆ ಮಾಡಲು ಬೆಟ್ಟವನ್ನು ಹತ್ತಿದರು. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಯೇಸುವಿನ ಮುಖಚರ್ಯೆಯು ಮಾರ್ಪಟ್ಟಿತು. ಅವರ ಉಡುಪು ಬೆಳ್ಳಗೆ ಪ್ರಜ್ವಲಿಸಿತು. ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಎಲಿಯ ಎಂಬ ಇಬ್ಬರು ಪ್ರವಾದಿಗಳು ಅವರೊಡನೆ ಮಾತನಾಡುತ್ತಿದ್ದರು. ದಿವ್ಯ ವೈಭವದಿಂದ ಕಂಗೊಳಿಸುತ್ತಿದ್ದ ಇವರಿಬ್ಬರು ಯೇಸು ಸ್ವಾಮಿ ಜೆರೂಸಲೇಮಿನಲ್ಲಿ ಪ್ರಾಣತ್ಯಾಗ ಮಾಡಿ ದೈವೇಚ್ಛೆಯನ್ನು ನೆರವೇರಿಸಲಿದ್ದ ವಿಷಯವಾಗಿ ಮಾತನಾಡುತ್ತಿದ್ದರು. ಗಾಢ ನಿದ್ರೆಯಲ್ಲಿದ್ದ ಪೇತ್ರ ಮತ್ತು ಸಂಗಡಿಗರು ಎಚ್ಚೆತ್ತಾಗ ಯೇಸುವಿನ ಮಹಿಮೆಯನ್ನು ಅವರೊಡನೆ ನಿಂತಿದ್ದ ಆ ಇಬ್ಬರನ್ನು ಕಂಡರು. ಅವರಿಬ್ಬರು ಯೇಸುವನ್ನು ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಯೇಸು ಸ್ವಾಮಿಗೆ, ಗುರುದೇವ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾಗಲಿ. 3 ಗುಡಾರಗಳನ್ನು ಕಟ್ಟುವೆವು, ತಮಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದನು. ತಾನು ಏನು ಹೇಳುತ್ತಿರುವೆನೆಂದೇ ಪೇತ್ರನು ಗ್ರಹಿಸಲಿಲ್ಲ. ಆತನು ಇದನ್ನು ಹೇಳುತ್ತಿದ್ದ ಹಾಗೆ ಮೇಘವೊಂದು ಅವರನ್ನು ಆವರಿಸಿತು. ಆ ಮೇಘದಲ್ಲಿ ಅವರು ಅದೃಶ್ಯರಾದಾಗ ಶಿಷ್ಯರು ದಿಗಿಲುಗೊಂಡರು. ಅದರೊಳಗಿನಿಂದ, ಈತನು ನನ್ನ ಪುತ್ರನು, ನಾನು ಆರಿಸಿಕೊಂಡವನು, ಈತನ ಮಾತಿಗೆ ಕಿವಿಕೊಡಿ ಎಂಬ ವಾಣಿ ಕೇಳಿಸಿತು. ಆ ವಾಣಿ ಆದ ಮೇಲೆ ಕಾಣಿಸಿಕೊಂಡವರು ಯೇಸು ಸ್ವಾಮಿ ಮಾತ್ರ. ಶಿಷ್ಯರು ತಾವು ನೋಡಿದ್ದನ್ನು ಕುರಿತು ಆ ದಿನಗಳಲ್ಲಿ ಏನನ್ನೂ ಹೇಳದೆ, ಯಾರಿಗೂ ತಿಳಿಸದೆ ತತ್ಕಾಲ ಮೌನದಿಂದ ಇದ್ದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 2ನೆಯ ಭಾನುವಾರ ನಾವು ಪ್ರಭು ಯೇಸು ಕ್ರಿಸ್ತರ ರೂಪಾಂತರವನ್ನು ಧ್ಯಾನಿಸುತ್ತೇವೆ. ಏತಕ್ಕಾಗಿ ಇಂದು ಪ್ರಭು ಯೇಸು ಕ್ರಿಸ್ತರ ಈ ರೂಪಾಂತರ? ಏತಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಆ ಪುನರುತ್ಥಾನದ ಮಹಿಮೆಯ ಒಂದು ತುಣುಕನ್ನು ತನ್ನ ಶಿಷ್ಯರಿಗೆ ತೋರಿಸಿದರು?
ತಮ್ಮ ಮಹಿಮೆಯನ್ನ ಅವರು ತೋರ್ಪಡಿಸಿದರು. ಇದರ ಹಿನ್ನೆಲೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಪಾಡುಗಳ ಬಗ್ಗೆ, ತಮ್ಮ ಶಿಲುಬೆಯ ಬಗ್ಗೆ, ಮರಣದ ಬಗ್ಗೆ ಶಿಷ್ಯರೊಡನೆ ಮಾತನಾಡಿದ್ದಾರೆ. ಅದು ಅವರನ್ನ ಕಂಗಾಲಾಗಿಸಿದೆ. ಅವರು ವಿಶ್ವಾಸದಲ್ಲಿ ಕುಗ್ಗಿ ಹೋಗಿದ್ದಾರೆ. ಈಗ ಅವರ ವಿಶ್ವಾಸವನ್ನ ಬಲಪಡಿಸಬೇಕು, ಅವರಲ್ಲಿ ಆಶ್ವಾಸನೆಯನ್ನ ತುಂಬಬೇಕು. ತಾವು ಲೋಕೋದ್ಧಾರಕ ಎಂಬ ಮಹಿಮೆಯನ್ನ ಅವರಿಗೆ ತೋರ್ಪಡಿಸಬೇಕು. ಪ್ರಭು ಯೇಸು ಕ್ರಿಸ್ತರು ಅವರ ಶಿಷ್ಯರು ಯಾವಾಗೆಲ್ಲ ವಿಶ್ವಾಸದಲ್ಲಿ ಅವರು ಕುಗ್ಗಿ ಹೋಗುವಾಗ ಪ್ರಭು ಯೇಸು ಕ್ರಿಸ್ತರು ಅವರ ವಿಶ್ವಾಸವನ್ನ ಬಲಪಡಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರ ಮರಣದ ನಂತರ, ಪುನರುತ್ಥಾನದ ನಂತರ ಆ ವಿಶ್ವಾಸವನ್ನ ಕಳೆದುಕೊಂಡಿದ್ದ ಶಿಷ್ಯರನ್ನ ಆ 40 ದಿನಗಳ ಕಾಲ ಪ್ರಭು ಯೇಸು ಕ್ರಿಸ್ತರು ಸತತವಾಗಿ ಭೇಟಿ ಮಾಡುತ್ತಾರೆ. ಪುನರುತ್ಥಾನರಾದ ಅವರು ತಮ್ಮನ್ನೇ ತೋರ್ಪಡಿಸುವುದರ ಮೂಲಕ ಅವರ ವಿಶ್ವಾಸವನ್ನ ಬಲಪಡಿಸುತ್ತಾರೆ. ಹೀಗೆ ಪ್ರಭು ಯೇಸು ಕ್ರಿಸ್ತರು ಇಂದು ರೂಪಾಂತರಗೊಂಡಿದ್ದು ಅವರ ವಿಶ್ವಾಸವನ್ನ ಬಲಪಡಿಸಲು. ಈ ರೂಪಾಂತರ ನಮ್ಮ ವಿಶ್ವಾಸವನ್ನ ಬಲಪಡಿಸುವುದಾಗಿದೆ. ನಾನೇ ಲೋಕೋದ್ಧಾರಕ, ಅದರಲ್ಲಿ ಯಾವ ನಿಮಗೆ ಚಿಂತೆಯೂ ಬೇಡ. ಎರಡನೆಯದಾಗಿ, ಈ ವಾಚನಗಳನ್ನು ನಾವು ಧ್ಯಾನಿಸುವಾಗ, ಮೊದಲನೆಯ ವಾಚನ ಮತ್ತು ಶುಭ ಸಂದೇಶವನ್ನು ವಿಶೇಷವಾಗಿ ನಾವು ಧ್ಯಾನಿಸುವಾಗ ನಮ್ಮ ಈ ವಿಶ್ವಾಸ ಪಯಣಕ್ಕೆ ಸಿಗುವ ಒಂದು ನಿರ್ದಿಷ್ಟ ಪಾಠ ಎಂದರೆ, ಯಾರೆಲ್ಲ ದೇವರಲ್ಲಿ ವಿಶ್ವಾಸ ಬಿಟ್ಟಿದ್ದಾರೋ ಅವರ ರೂಪಾಂತರಕ್ಕೆ, ಅವರ ಮಹಿಮೆಗೆ ದೇವರಲ್ಲಿ ಒಂದು ನಿರ್ದಿಷ್ಟ ಯೋಜನೆ ಇದೆ. ಗಾಡ್ ಆಸ್ ಅ ಡೆಫಿನೆಟ್ ಪ್ಲಾನ್ ಫಾರ್ ಎವ್ರಿ ಒನ್ ಹೂ ಬಿಲೀವ್ಸ್ ಇನ್ ಹಿಮ್ ಫಾರ್ ದೇರ್ ಟ್ರಾನ್ಸ್ಫಿಗರೇಷನ್. ಯಾರೆಲ್ಲ ದೇವರಲ್ಲಿ ವಿಶ್ವಾಸ ಬಿಟ್ಟಿದ್ದಾರೋ ಅವರ ರೂಪಾಂತರಕ್ಕೆ, ಅವರ ಮಹಿಮೆಗೆ. ನಾವು ಮಾತನಾಡುತ್ತಿರುವುದು ಪುನರುತ್ಥಾನದ ಬಗ್ಗೆ ಅಲ್ಲ. ಈ ಭೂಮಿಯಲ್ಲಿ, ಈ ಜೀವನದಲ್ಲಿ ನಾವು ಇರುವಾಗ ನಮ್ಮ ಮಹಿಮೆಗೆ ಒಂದು ನಿರ್ದಿಷ್ಟ ಯೋಜನೆಯನ್ನ ದೇವರು ಇಟ್ಟುಕೊಂಡಿದ್ದಾರೆ. ನಾವು ರಕ್ಷಣಾ ಇತಿಹಾಸವನ್ನ ಓದುವಾಗ ಯಾರೆಲ್ಲ ದೇವರಲ್ಲಿ ವಿಶ್ವಾಸ ಬಿಟ್ಟಿದ್ದರೋ ಹೇಗೆ ಅವರನ್ನ ದೇವರು ಮಹಿಮೆ ಪಡಿಸುತ್ತಾರೆ, ರೂಪಾಂತರಗೊಳಿಸುತ್ತಾರೆ. ಮೊದಲನೆಯ ವಾಚನ ಅಬ್ರಹಾಮನ ರೂಪಾಂತರದ ವಾಚನ. ಸಾಧಾರಣ ವ್ಯಕ್ತಿಯಾಗಿದ್ದ ಅಬ್ರಹಾಮ ಹೇಗೆ ಆ ಮಹಾ ವ್ಯಕ್ತಿಯಾದಂಥ ಕತೆ. ಅಬ್ರಹಾಮ ಕರೆಯಲ್ಪಟ್ಟಿದ್ದು ದೇವರಿಂದ. ಹೀಗೆ ನಾವು ಬೈಬಲ್ ಪವಿತ್ರ ಗ್ರಂಥವನ್ನು ಓದುವಾಗ ಯಾರೆಲ್ಲ ದೇವರಲ್ಲಿ ವಿಶ್ವಾಸ ಬಿಟ್ಟಿದ್ದಾರೋ ಅವರ ರೂಪಾಂತರಕ್ಕೆ, ಅವರ ಮಹಿಮೆಗೆ ದೇವರು ಒಂದು ನಿರ್ದಿಷ್ಟ ಯೋಜನೆಯನ್ನ ಇಟ್ಟುಕೊಂಡು ಅದನ್ನ ನೆರವೇರಿಸಿದ್ದಾರೆ. ಅಬ್ರಹಾಮ ಸಾಧಾರಣ ಅಲೆಮಾರಿಯಾಗಿದ್ದ ಒಬ್ಬ ವ್ಯಕ್ತಿ. ಹಿ ವಾಸ್ ಅ ನೋಮ್ಯಾಡ್. ಆ ಅಲೆಮಾರಿ ಜೀವನದಿಂದ ವಿಶ್ವಾಸದ ಪಿತಾಮಹ ಎಂಬ ರೂಪಾಂತರ. ಮೋಶೆ ಇಸ್ರೇಲ್ ಜನಾಂಗವನ್ನ ರಕ್ಷಿಸುತ್ತೇನೆ ಎಂದು ಎಲ್ಲವನ್ನ ಸೋತು ಮರಳುಗಾಡಿನಲ್ಲಿದ್ದಾಗ ಅಲ್ಲಿ ದೇವರು ಅವರನ್ನ ಸುತ್ತಾರೆ. ಆ ಸೋತ ವ್ಯಕ್ತಿಯನ್ನ ಒಬ್ಬ ಮಹಾನಾಯಕನಾಗಿ ದೇವರು ರೂಪಾಂತರಗೊಳಿಸುತ್ತಾರೆ. ಹಳೆಯ ಒಡಂಬಡಿಕೆಯ ಜೋಸೆಫ ಇತರಿಗೆ ಸೇವಕನಾಗಿ ಮಾರಲ್ಪಟ್ಟವನು. ಆ ಸೇವಕನಾಗಿ ಮಾರಲ್ಪಟ್ಟ ಆ ಸಾಧಾರಣ ವ್ಯಕ್ತಿ ಜೋಸೆಫನು ಇಡೀ ಈಜಿಪ್ಟ್ ದೇಶಕ್ಕೆ ಗವರ್ನರ್ ಆಗುತ್ತಾನೆ, ರಾಜ್ಯಪಾಲನಾಗುತ್ತಾನೆ. ರೂಪಾಂತರ. ಅದಕ್ಕಾಗಿ ಹೇಳುತ್ತೇನೆ, ಯಾರೆಲ್ಲ ದೇವರಲ್ಲಿ ವಿಶ್ವಾಸ ಬಿಡುತ್ತಾರೋ ಅವರ ರೂಪಾಂತರಕ್ಕೆ, ಅವರ ಮಹಿಮೆಗೆ ದೇವರು ಒಂದು ನಿರ್ದಿಷ್ಟ ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ಅನೇಕರನ್ನ ಹೇಳುತ್ತಲೇ ಹೋಗಬಹುದು. ದಾವೀದನು ಒಬ್ಬ ಸಾಧಾರಣ ಕುರುಬ. ಆ ಕುರುಬನಿಂದ ಒಂದು ದೊಡ್ಡ ರಾಜನಾಗಿ, ಫ್ರಮ್ ಅ ಶಪರ್ಡ್ ಬಾಯ್ ಟು ಅ ಕಿಂಗ್. ಅನೇಕರು ಹೀಗೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುತ್ತಲೇ ಇರಬಹುದು. ಯೆಶಾಯ ಪ್ರವಾದಿ ಸಾಧಾರಣ ವ್ಯಕ್ತಿ. ದೇವರು ಅವರನ್ನ ಪ್ರವಾದಿಗಳಲ್ಲೇ ಶ್ರೇಷ್ಠ ಪ್ರವಾದಿಯಾಗಿ ರೂಪಾಂತರಗೊಳಿಸುತ್ತಾರೆ.
ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದರೆ ಅನೇಕರಿದ್ದಾರೆ, ಅನೇಕರು. ಸಂತ ಪೇತ್ರ ಸಾಧಾರಣ ಬೆಸ್ತ, ಆ ಸಾಧಾರಣ ಬೆಸ್ತನನ್ನ ಈ ಧರ್ಮಸಭೆಯನ್ನೇ ಕಟ್ಟುವ ಒಂದು ಆಧಾರ ಸ್ತಂಭವಾಗಿ ದೇವರು ರೂಪಾಂತರಗೊಳಿಸಿದರು. ಪೇತ್ರ, ನೀನು ಬಂಡೆ, ಈ ಬಂಡೆಯ ಮೇಲೆ ನಾನು ನನ್ನ ಧರ್ಮಸಭೆಯನ್ನು ಕಟ್ಟುತ್ತೇನೆ. ಸಂತ ಪೌಲ ಧರ್ಮಸಭೆಯನ್ನ ಹಿಂಸಿಸಿದವರು, ಅವರನ್ನೇ ಧರ್ಮಸಭೆಗೆ ಶ್ರೇಷ್ಠ ಶುಭ ಸಂದೇಶಕಾರನಾಗಿ ದೇವರು ರೂಪಾಂತರಗೊಳಿಸುತ್ತಾರೆ. ಮತ್ತಾಯ ಸುಂಕ ವಸೂಲಿ ಮಾಡುತ್ತಿದ್ದವನನ್ನ ದೇವರು ಒಬ್ಬ ಅಪೊಸ್ತಲರಾಗಿ ರೂಪಾಂತರಗೊಳಿಸುತ್ತಾರೆ. ಮಾತೆ ಮರಿಯಮ್ಮನವರು ಸಾಧಾರಣ ವ್ಯಕ್ತಿ, ಸಾಧಾರಣ ಹುಡುಗಿ, ದೇವರ ತಾಯಿಯಾಗಿ ರೂಪಾಂತರ. ದೇವರಲ್ಲಿ ವಿಶ್ವಾಸವಿಡುವ ಆ ಕೊನೆ ಗಳಿಗೆಯಲ್ಲಿಯೂ ಅವರಿಗೆ ರೂಪಾಂತರ ಉಂಟು, ಮಹಿಮೆ ಉಂಟು ಎಂಬುದನ್ನ ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸಾಬೀತುಪಡಿಸುತ್ತಾರೆ. ಕೊನೆಯ ಕ್ಷಣಗಳು ಸಾಕು. ದ ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಆರ್ ಎನಫ್. ದ ಒನ್ಸ್ ಹೂ ಟ್ರಸ್ಟ್ ಇನ್ ಗಾಡ್, ಟ್ರಸ್ಟ್ ಇನ್ ಜೀಸಸ್. ಅದೇ ಆ ಒಳ್ಳೆಯ ಕಳ್ಳನಿಗೆ ನಡೆದಿತ್ತು. ಪ್ರಭುವೇ, ನೀವು ರಾಜ್ಯಭಾರದೊಡನೆ ಬರುವಾಗ ನನ್ನನ್ನು ಸ್ಮರಿಸಿಕೊಳ್ಳಿ ಎಂದಾಗ ಅವನಿಗೆ ರೂಪಾಂತರ ಆ ಕೊನೆಯ ಕ್ಷಣಗಳಲ್ಲಿ, ಅವನ ಜೀವನದ ಕೊನೆಯ ಕ್ಷಣಗಳು ಅವನು. ಅಂಥ ಸಮಯದಲ್ಲಿ ಆ ವ್ಯಕ್ತಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರುವಂತಹ ರೂಪಾಂತರ. ಹಿಂದೆ ನೀನು ನನ್ನೊಡನೆ ಸ್ವರ್ಗ ಸಾಮ್ರಾಜ್ಯದಲ್ಲಿರುವೆ. ಎಂಥ ಮಹಿಮೆ ಆ ವ್ಯಕ್ತಿಗೆ ಪ್ರಭು ಯೇಸು ಕ್ರಿಸ್ತರು ತೋರ್ಪಡಿಸಿದರು. ನಮ್ಮ ಪಾಲಕಿ ಮದರ್ ತೆರೇಸಾ ಸಾಧಾರಣ ಕನ್ಯಾಸ್ತ್ರೀ, ಇಂದು ಎಲ್ಲರೂ ಹೊಗಳುವಂತ ಒಬ್ಬ ಮಹಾಸಂತೆ. ಎಲ್ಲರೂ ಹೊಗಳುತ್ತಾರೆ. ದೇವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರು ಮಹಿಮೆಯನ್ನ ಕೊಡುವ ಒಂದು ನಿರ್ದಿಷ್ಟ ಯೋಜನೆಯನ್ನ ಇಟ್ಟುಕೊಂಡಿದ್ದಾರೆ. ನಾವು ಅದಕ್ಕೆ ಹೌದೆನ್ನಬಹುದು ಅಥವಾ ಅದನ್ನ ಅಲ್ಲಗಳೆಯಬಹುದು. 12 ಮಂದಿ ಶಿಷ್ಯರಲ್ಲಿ ಒಬ್ಬರು ಆ ರೂಪಾಂತರವನ್ನ ಅಲ್ಲಗಳೆದರು. ಆ ಶ್ರೀಮಂತ ಯುವಕ ಪ್ರಭು ಯೇಸು ಕ್ರಿಸ್ತರನ್ನ ಬಂದು, ನಾನು ನಿತ್ಯ ಜೀವವನ್ನು ಪಡೆಯಲು ಏನು ಮಾಡಬೇಕು ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುವಾಗ ಅವನು ಅಲ್ಲಗಳೆಯುತ್ತಾನೆ. ಆ ರೂಪಾಂತರ ಅವನದಾಗಲಿಲ್ಲ. ನಮ್ಮೆಲ್ಲರಿಗೂ ಒಂದು ನಿರ್ದಿಷ್ಟ ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಆ ಮಹಿಮೆಯನ್ನ ನಮದಾಗಿಸಿಕೊಳ್ಳುವುದು ಅಥವಾ ಅದನ್ನು ಕಳೆದುಕೊಳ್ಳುವುದು ನಮ್ಮ ವಿಶ್ವಾಸದ ಪಯಣ. ಅದನ್ನೇ ಸರ್ವೇಶ್ವರ ಬಹಳ ಚೆನ್ನಾಗಿ ಹೇಳುತ್ತಾರೆ. ನಾನು ನಿಮ್ಮ ಮುಂದೆ ಆಶೀರ್ವಾದವನ್ನ, ಜೀವವನ್ನ, ಸಾವನ್ನ ಇಟ್ಟಿದ್ದೇನೆ. ನಿಮ್ಮ ಮುಂದೆ ಆಶೀರ್ವಾದವನ್ನ, ಶಾಪವನ್ನ ಇಟ್ಟಿದ್ದೇನೆ. ನೀವು ಆಯ್ದುಕೊಳ್ಳಿ ಎಂದು. ನೀವು ಆಯ್ದುಕೊಳ್ಳಿ. ಈ ರೂಪಾಂತರ ನಾವು ಮಹಿಮೆಯನ್ನ ಆಯ್ದುಕೊಳ್ಳುವ ಕ್ಷಣವಾಗಿದೆ. ಅಬ್ರಹಾಮ ಆ ಮಹಿಮೆಯನ್ನ ಆಯ್ದುಕೊಂಡ, ಮೋಶೆ ಆ ಮಹಿಮೆಯನ್ನ ಆಯ್ದುಕೊಂಡ. ಎಲ್ಲರೂ ನಾವು ಯಾರೆಲ್ಲ ಹೇಳಿದ್ದೇವೆ, ಇನ್ನು ಅನೇಕರನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿರಬಹುದು, ಇಂಥ ವ್ಯಕ್ತಿಯನ್ನ ದೇವರು ಹೀಗೆ ಮಾರ್ಪಡಿಸಿದ್ದಾರಲ್ಲ ಎಂದು. ಇವರೆಲ್ಲರೂ ಆ ಮಹಿಮೆಗೆ ಹೌದೆಂದವರು. ಆ ಯೋಜನೆಗೆ ದೇವರೊಂದಿಗೆ ಸಹಕರಿಸಿದವರು. ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರ ರೂಪಾಂತರ ಅವರ ರೂಪಾಂತರದ ಮಹಿಮೆಯನ್ನು ಮಾತ್ರವಲ್ಲ, ನಮ್ಮ ಜೀವನದ ಮಹಿಮೆಯನ್ನ, ನಮ್ಮ ರೂಪಾಂತರವನ್ನ ಸಹ ಸೂಚಿಸುತ್ತದೆ. ಅವರ ಮಹಿಮೆಯಲ್ಲಿ ನಮ್ಮೆಲ್ಲರಿಗೂ ಪಾಲುಂಟು ಎಂಬುದನ್ನು. ನಮ್ಮನ್ನ ದೇವರು ಕರೆದಿದ್ದಾರೆ ಎಂದರೆ ನಮ್ಮ ಮಹಿಮೆಗೆ ಅವರು ಒಂದು ಯೋಜನೆಯನ್ನ ಇಟ್ಟುಕೊಂಡಿದ್ದಾರೆ. ಈ ತಪಸ್ಸು ಕಾಲದಲ್ಲಿ ಅದನ್ನು ಅರಿಯುವ ದಿನಗಳಾಗಿದೆ. ಅದಕ್ಕೆ ಬೇಕಾದದ್ದು ಇಂದಿನ ಶುಭ ಸಂದೇಶದ ಪ್ರಾರಂಭದಲ್ಲಿ ಇದೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲು ಬೆಟ್ಟವನ್ನು ಹತ್ತಿದಾಗ ರೂಪಾಂತರ ಹೊಂದಿದರು. ನಮ್ಮ ಈ ರೂಪಾಂತರಕ್ಕೆ ನಾಂದಿ ಹಾಡುವುದು ನಮ್ಮ ಪ್ರಾರ್ಥನಾ ಜೀವನ. ಪ್ರಾರ್ಥನಾ ಜೀವನವಿಲ್ಲದೆ ರೂಪಾಂತರವಿಲ್ಲ. ದೇವರೊಂದಿಗೆ ಒಂದು ವಿಶೇಷ ಸಂಬಂಧವಿಲ್ಲದೆ ರೂಪಾಂತರವಿಲ್ಲ. ಅಬ್ರಹಾಮನಿಗೆ ಆ ಸಂಬಂಧವಿತ್ತು, ಮೋಶೆಗೆ ಇತ್ತು, ಜೋಸೆಫನಿಗೆ ಇತ್ತು, ಮರಿಯಳಿಗಿತ್ತು, ಪೇತ್ರನಿಗಿತ್ತು. ಈ ನಮ್ಮ ಪ್ರಾರ್ಥನಾ ಜೀವನ ನಮ್ಮ ಈ ರೂಪಾಂತರಕ್ಕೆ ನಾಂದಿ ಹಾಡುತ್ತದೆ, ದಾರಿ ತೋರುತ್ತದೆ. ಆದ್ದರಿಂದ ಈ ತಪಸ್ಸು ಕಾಲದಲ್ಲಿ ನಮ್ಮ ಪ್ರಾರ್ಥನಾ ಜೀವನವನ್ನು ಬಲಪಡಿಸಿಕೊಳ್ಳೋಣ. ದೇವರೊಂದಿಗೆ ನಮಗಿರುವ ಸತ್ಸಂಬಂಧವನ್ನು ಬಲಪಡಿಸಿಕೊಳ್ಳೋಣ. ಆಗ ಮಾತ್ರ ಅವರ ಮಹಿಮೆಯಲ್ಲಿ ನಾವು ಪಾಲುಗೊಳ್ಳಲು ಸಾಧ್ಯ.
ಇಲ್ಲದಿದ್ದರೆ ಈ ಜೀವನ ಹೇಗೆ 12 ಮಂದಿ ಶಿಷ್ಯರಲ್ಲಿ ಒಬ್ಬ ಆ ರೂಪಾಂತರವನ್ನ ಕಳೆದುಕೊಂಡ ಆ ಶ್ರೀಮಂತ ಯುವಕ ಬಂದು ಪ್ರಭು ಯೇಸು ಕ್ರಿಸ್ತ ಶುಭ ಸಂದೇಶ ಹೇಳುತ್ತದೆ, ಪ್ರಭು ಯೇಸು ಕ್ರಿಸ್ತರು ಆತನನ್ನ ಪ್ರೀತಿಯಿಂದ ನೋಡಿದರು. ಜೀಸಸ್ ಲವ್ಡ್ ಹಿಮ್. ಶುಭ ಸಂದೇಶ ಹೇಳುತ್ತದೆ ಆ ಪ್ರೀತಿಯನ್ನ ಅವನು ಕಳೆದುಕೊಂಡವನಾಗಿ ನಿಂತ, ಆ ರೂಪಾಂತರವನ್ನ ಕಳೆದುಕೊಂಡ. ನಿಕೋದೇಮನು ದೇವರನ್ನ ಭೇಟಿ ಮಾಡಿಯೂ ಆ ರೂಪಾಂತರ ಹೊಂದದವರಾಗಿ ನಾವು ಇರಬಾರದು. ಈ ಕ್ರೈಸ್ತಿಯ ಜೀವನದ ಉದ್ದೇಶ ಆ ರೂಪಾಂತರ, ಆ ಮಹಿಮೆಯ ಸಂಪೂರ್ಣತೆ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ. ಅವರು ನಮಗೆ ನೀಡುವ ಪಾಲು ಆ ಪುನರುತ್ಥಾನದಲ್ಲಿ. ಈ 40 ದಿನಗಳ ಕಾಲ ಈ ರೂಪಾಂತರಕ್ಕಾಗಿ ನಮ್ಮ ಪ್ರಾರ್ಥನಾ ಜೀವನದಲ್ಲಿ ನಾವು ವೃದ್ಧಿಯಾಗೋಣ. ಪ್ರಭು ಯೇಸು ಕ್ರಿಸ್ತರೊಂದಿಗೆ ನಮ್ಮ ಸಮಯವನ್ನು ಕಳೆಯುವಾಗ ಖಂಡಿತವಾಗಿಯೂ ನಮ್ಮ ಜೀವನವನ್ನು ರೂಪಾಂತರಗೊಳಿಸಲು ಅವರಿಂದ ಮಾತ್ರ ಸಾಧ್ಯ. ಅದನ್ನೇ ಸರ್ವೇಶ್ವರ ಹೇಳುತ್ತಾರೆ, ಇವರು ನನ್ನ ಪುತ್ರ, ಇವರ ಮಾತಿಗೆ ಕಿವಿಕೊಡಿ. ಅವರ ಮಾತು ನಮ್ಮನ್ನು ರೂಪಾಂತರಗೊಳಿಸಬಲ್ಲದು ಎಂಬ ವಿಶ್ವಾಸದೊಂದಿಗೆ ಈ ಬಲಿಯನ್ನು ಅರ್ಪಿಸೋಣ. ಈ ತಪಸ್ಸು ಕಾಲದಲ್ಲಿ ಇನ್ನಿರುವ ಈ ದಿನಗಳಲ್ಲಿ ವೈಯಕ್ತಿಕವಾಗಿ ನಾವು ಪ್ರಭು ಯೇಸು ಕ್ರಿಸ್ತರೊಂದಿಗೆ ನಮ್ಮ ಪ್ರಾರ್ಥನಾ ಜೀವನವನ್ನು ಬಲಪಡಿಸಿಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪ್ರಸನ್ನತೆಯಲ್ಲಿದ್ದೇವೆ. ನಮ್ಮ ಜೀವನದ ರೂಪಾಂತರ ಅವರ ಕೈಯಲ್ಲಿದೆ ಎಂಬ ವಿಶ್ವಾಸದೊಂದಿಗೆ ನಮ್ಮ ಪ್ರಾರ್ಥನೆಗಳನ್ನು ಅವರಲ್ಲಿ ಹೇಳಿಕೊಳ್ಳೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ದೇವರು ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಾ ಭಕ್ತ ವಿಶ್ವಾಸಿಗಳನ್ನು ವಿಶ್ವಾಸದಲ್ಲಿ ಬೆಳೆಸಲು ಬೇಕಾದ ಶಕ್ತಿಯನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ರಾಜ್ಯದ ಹಾಗೂ ದೇಶದ ನಾಯಕರುಗಳೆಲ್ಲರೂ ಸರ್ವ ಜನರು ಶಾಂತಿ ಸಮಾಧಾನದಿಂದ ಜೀವಿಸಲು ಶ್ರಮಿಸುವಂತೆಯೂ ಜನರ ಸೇವೆಯಲ್ಲಿ ವಿನಮ್ರತೆ ಹಾಗೂ ಉದಾರ ಮನೋಭಾವವನ್ನು ಕೈಗೊಂಡು ಕಾರ್ಯನಿರ್ವಹಿಸುವಂತೆಯೂ ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ಷಣಿಕವಾದ ಪ್ರಾಪಂಚಿಕ ಸುಖಭೋಗಗಳಿಗೆ ಹೆಚ್ಚು ಆದ್ಯತೆ ನೀಡದೆ ನಮ್ಮ ಬದುಕನ್ನು ಕ್ರಿಸ್ತನತ್ತ ಕೇಂದ್ರೀಕರಿಸುವ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಪರಪ್ರೀತಿ ಪರಸೇವೆಗೆ ಮುಂದಾಗಲು ನೆರವಾಗಲೆಂದು ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾನಾ ಕಾರಣಗಳಿಂದ ಜೀವನದಲ್ಲಿ ಜಿಗುಪ್ಸೆ, ನಿರಾಶೆ, ಹತಾಶೆಯ ಕಾಯಿಲೆಗೆ ಒಳಗಾಗಿರುವವರು ತಮ್ಮ ಬದುಕಲ್ಲಿ ಪ್ರಭು ಕ್ರಿಸ್ತರ ಸ್ಪರ್ಶವನ್ನು ಪಡೆದು ನವಚೈತನ್ಯ ಮತ್ತು ಭರವಸೆಯಿಂದ ಜೀವಿಸಲು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಮಕ್ಕಳು, ಯುವಕರು, ಹಿರಿಯರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಪರೀಕ್ಷೆಗಾಗಿ ತಯಾರಿಸುತ್ತಿರುವವರು, ಪರೀಕ್ಷೆಗಳನ್ನು ಬರೆಯುತ್ತಿರುವ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಈ ಬಲಿಯಲ್ಲಿ ಭಾಗವಹಿಸುತ್ತಿರುವ ನಮ್ಮ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರತಿಯೊಬ್ಬರ ರೂಪಾಂತರಕ್ಕೆ, ಮಹಿಮೆಗೆ ಪ್ರಭು ಯೇಸು ಕ್ರಿಸ್ತರು ಒಂದು ನಿರ್ದಿಷ್ಟ ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ಅವರ ಆಶೀರ್ವಾದವನ್ನು ಎಂದಿಗೂ ನಾವು ಕಳೆದುಕೊಳ್ಳದಂತೆ ಪ್ರಾರ್ಥಿಸೋಣ.
ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ರೂಪಾಂತರದ ಮುಖಾಂತರ ನಿಮ್ಮ ಮಹಿಮೆಯನ್ನು ವ್ಯಕ್ತಪಡಿಸಿದ್ದೀರಿ. ಆ ಮಹಿಮೆಯಲ್ಲಿ ನಮಗೂ ಪಾಲುಂಟು ಎಂಬುದನ್ನು ತಿಳಿಸಿದ್ದೀರಿ. ನೀವು ನಮಗಾಗಿ ಇಟ್ಟಿರುವ ಆ ನಿರ್ದಿಷ್ಟ ಯೋಜನೆಯಲ್ಲಿ ನಾವು ನಿಮ್ಮೊಂದಿಗೆ ಸಹಕರಿಸುವಂತೆಯೂ ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆಯೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಶಿಲುಬೆ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರೋ ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ನದಿಯಲ್ಲಿ ಮುಳುಗಲು ಯಾರು ಉಳಿಸರು, ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ಯೇಸುವ ನಂಬಿ ಆಶ್ರಯ ಬೇಡಲು, ಯೇಸುವ ನಂಬಿ ಆಶ್ರಯ ಬೇಡಲು ಅವರು ಕಾಯುವರು, ನಿನ್ನನ್ನು ತೋರೆಯರು. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರೋ ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ಪುತ್ರರೊಡಗೂಡಿ ಆರಸೆ ಮನು ತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್.